ಎಲ್ಲರೂ ನಮಸ್ಕಾರ. ಎಲ್ಲ ವೇದಿಕೆ ಇರುವಂತ ಎಲ್ಲ ನಮ್ಮ ಮುಖಂಡರುಗಳೇ, ನಮ್ಮ ಕಾರ್ಯದರ್ಶಿದ್ದಾರೆ, ಜಿಲ್ಲಾ ಸಚಿವರಿದ್ದಾರೆ, ನಮ್ಮ ಶಾಸಕರಿದ್ದಾರೆ, ನಮ್ಮ ಅಭ್ಯರ್ಥಿ ಇದ್ದಾರೆ, ನಮ್ಮ ಸ್ಟಾರ್ ಕ್ಯಾಂಪೇನರ್ ಶಿವರಾಜ್ ಕುಮಾರ್ ಇದ್ದಾರೆ, ಎಲ್ಲ ಮುಖಂಡರೆಲ್ಲ ಇದ್ದಾರೆ. ಕ್ಷಮಿಸ್ಬೇಕು, ನನ್ನನ್ನ ಬಿಸಿಲನ್ನೇ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರಿ. ನಾನು ಇನ್ನ ಒಂದ್ ತಿಂಗಳು ಬಾಕಿ ಬರ್ಬೇಕು. ಚೀಫ್ ಮಿನಿಸ್ಟರ್ ಪಾಪ 2 ದಿನ ರೆಸ್ಟ್ ಹೋಗ್ತಾ ಇದ್ದಾರೆ. ಅವ್ರು ಬಿಸಿಲಲ್ಲಿ ಫುಲ್ಲು ಅವರು ಸುಸ್ತು ಬೆಂಗಳೂರು ಸಿಟಿಲಿ ಎಲ್ಲ ಇದು ಮಾಡ್ಬಿಟ್ಟು ದಿನ 10 ಭಾಷಣ, 8 ಭಾಷಣ, 7 ಭಾಷಣ. ನಿನ್ನೆ ನಾನು ಮೊನ್ನೆ 9, 8, 10 ಭಾಷಣ ಮಾಡಿದೆ. ನಿಮಗೆ ಬಹಳ ಕಷ್ಟ. ಬೆಳಗಾವಿಯಿಂದ ರಾತ್ರಿ 1 ಗಂಟೆಗೆ ಮೈಸೂರು ಮುಗಿಸಿ ಕೂರ್ಗು, ತುಮಕೂರು, ನಿಮಿಷ ಸ್ವಲ್ಪ ತುಮಕೂರು, ಕೋಲಾರ, ಇದು ಮಡಿಕೇರಿ, ಮೈಸೂರು ಎಲ್ಲ ಮುಗಿಸಿ ಮಧ್ಯರಾತ್ರಿ ಬೆಳಗಾವಿ ಹೋಗಿ ನಮ್ಮ ಸಂಗಮೇಶ್ವರ ಬೀಗರು ನಾಮಿನೇಷನ್ ಅಟೆಂಡ್ ಮಾಡಿ ಶಿವಮೊಗ್ಗಕ್ಕೆ ನಮ್ಮ ಗುರುಗಳ ಮಗಳು ನಾಮಿನೇಷನ್ಗೆ ಬಂದಿದ್ದೀನಿ. ಇವತ್ತು ಬಹಳ ಸಂತೋಷ ಆಗ್ತದೆ. ಶಿವಮೊಗ್ಗದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಬಂಗಾರಪ್ಪನವರು ಯಾವ ರೀತಿ ಹಿಂದೆ ಪಾರ್ಲಿಮೆಂಟ್ ಅಲ್ಲಿ ಪ್ರವೇಶ ಮಾಡಿದ್ರು, ನಮ್ಮನ್ನ ಪ್ರತಿನಿಧಿಸ್ತಾ ಇದ್ರು, ಇವತ್ತು ಶಿವಮೊಗ್ಗದ ಮಹಾಜನತೆ ಮತ್ತೆ ಅವರ ಸುಪುತ್ರಿಗೆ ಗೀತಾ ಶಿವರಾಜ್ ಕುಮಾರ್ಗೆ ಕೊಡಬೇಕು ಅನ್ನೋ ವಾತಾವರಣ ಇವತ್ತು ನನ್ನ ಕಣ್ಣಲ್ಲಿ ಕಾಣ್ತಾ ಇದೆ ಮತ್ತು ನನಗೆ ನಂಬಿಕೆ ಇದೆ. ನಾನು ಒಂದು ಪ್ರಶ್ನೆ ಇವತ್ತು ನಿಮಗೆ ಯಡಿಯೂರಪ್ಪನವ್ರಿಗೆ, ಬಿಜೆಪಿಯವರಿಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇಲ್ಲ. ಜಿಲ್ಲಾ ಪಕ್ಷದ ಅಧ್ಯಕ್ಷ ಅವ್ರಿಗೂ ಕೇಳಲಿಕ್ಕೆ ನಾನು ಯಾಕೆ ವೋಟ್ ಹಾಕ್ಬೇಕು? ನಿಮಗೆ ನೀವೇನ್ ಸಾಧನೆ ಮಾಡಿದಿರಿ? MP ಆದ್ಮೇಲೆ ನೀವು ಕೊಟ್ಟಂತ ಮಾತು ಏನಾದ್ರು ಉಳಿಸ್ಕೊಂಡಿದ್ದೀರ? ನಾನು ರಾಷ್ಟ್ರದ ವಿಚಾರ ನಾನು ಮಾತಾಡೋದು ಇನ್ನ ನಿಮ್ಮ ಕ್ಷೇತ್ರದಲ್ಲೇ ನೋಡ್ರಿ, ಸ್ವಲ್ಪ ಹೆಸರು ಸ್ವಲ್ಪ ತೆಗೆಯೋದು ಬೇಕಿದ್ರೆ ಯಾರು ಬಿಡಬೇಡ್ರಿ. ಹೊರಗಡೆ ನಿಂತ್ಕೊಂಡು ಯಾರು ಬಿಡ್ರು, ಹೊರಗಡೆ ನಿಂತು ಅವ್ರು ಯಾರು ತಟ್ಟದ್ದು ಬೇಡ. ರಾಷ್ಟ್ರದ ವಿಚಾರ ಆಮೇಲೆ ಬರೋಣ. ಈ ಕ್ಷೇತ್ರಕ್ಕೆ ಜನರ ಬದುಕಿಗೆ ಏನಾದ್ರು ಒಂದು ನೀವು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀರ. ಇದನ್ನ ದಯವಿಟ್ಟು ನೀವೇ ಪಟ್ಟಿ ಮಾಡಿ. ಏನ್ ಮಾತು ಕೊಟ್ಟಿದ್ರಿ, ಏನ್ ಹೇಳಿದ್ರಿ, ಬೇರೆ ಏನು ಬೇಡ. ನಾನು ಪ್ರವಾಸ ಮಾಡಿದ್ದೆ ಪ್ರಜಾಧ್ವನಿ ಸಂದರ್ಭದಲ್ಲಿ. ಆ ಜನ ಹೇಳ್ತಾ ಇದ್ರು, ಅರಣ್ಯ ಭೂಮಿ ಒತ್ತುವರಿಗೆ ರೈತರಿಗೋಸ್ಕರ 75 ವರ್ಷದಿಂದ 25 ವರ್ಷ ಕಡಿಮೆ ಮಾಡಿಸ್ತೀನಿ, ನಾನು ಹೊಸ ಅಮೆಂಡ್ಮೆಂಟ್ ಮಾಡಿಸ್ತೀನಿ. ನೀವು ಅಮೆಂಡ್ಮೆಂಟ್ ಮಾಡಿಸೋದಿರ್ಲಿ, ಕರ್ನಾಟಕ ರಾಜ್ಯದ ಸರ್ಕಾರದಲ್ಲೇ ನೀವು ಶಿಫಾರಸು ಕೂಡ ಮಾಡ್ಲಿಲ್ಲ. ನಿಮ್ಗೇನು ನಿಂತ್ಕೊಂಡಿತ್ತು? ಕೇಂದ್ರ ಸರ್ಕಾರದಲ್ಲಿ ಏನು ಒಂದು ಅಡಚಣೆ ಇತ್ತು? ಕೇಂದ್ರ ಸರ್ಕಾರ ಮಾಡ್ತಿತ್ತೋ ಬಿಡ್ತಿತ್ತೋ? ನಿಮ್ದೇ ಸರ್ಕಾರ ಇತ್ತಲ್ಲ, ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಇದ್ರಲ್ಲ, ಅವ್ರ ಮಗ ಇಲ್ಲಿ MP ಇದ್ರಲ್ಲ. ನೀವು ಕೊಟ್ಟು ಮಾತನ್ನ ಅಟ್ಲೀಸ್ಟ್ ಒಂದು ರೆಸಲ್ಯೂಷನ್ ಮಾಡ್ಬಿಟ್ಟು ನೀವು ಕಳಿಸಿದ್ದೀರ, ಅದಕ್ಕೆ ಒಪ್ಪೋದಾಯ್ತು. ಈಗ 2 ಕಾರ್ಖಾನೆಗಳಿದೆ, MPM ಇದೆ, BSL ಇದೆ. ನಮ್ಮ ಸಂಗಮೇಶು ಬಡದಾಡಿ ಒಂದಷ್ಟು ಜಮೀನು ಇಂತೆ. ಅದಕ್ಕೆ ಸೆಂಟ್ರಲ್ ಮಿನಿಸ್ಟರ್ ಅನಂತ ಕುಮಾರ್, ಇವರು ತೋಮರು, ಯಡಿಯೂರಪ್ಪನವರು
ಹೆಗಡೆ ಇವರೆಲ್ಲ ಬಂದು 3,000 ಕೋಟಿ ಬಂಡವಾಳ ಹಾಕಿ ಮತ್ತೆ ಜೀವ ಕೊಡ್ತೀವಿ ಅಂತ ಹೇಳಿ MP ವಿಚಾರ ಬಂತು, ಅದಕ್ಕೂ ಕೂಡ ಜೀವ ಕೊಡ್ತೀವಿ ಅಂತ ಹೇಳಿ ಸ್ಥಳೀಯ ಜನರ ಬದುಕಿಗೆ ನೀವು ಶಕ್ತಿ ಕೊಡಕ್ಕಾಗಿಲ್ಲ ಅಂದ್ರೆ ನಿಮ್ ವೋಟ್ ಯಾಕೆ ಹಾಕ್ಬೇಕು ಅನ್ನೋ ಪ್ರಶ್ನೆ ಇವತ್ತು ನಾನು ಮುಂದೆ ಕೇಳ್ತಾ ಇದ್ದೀನಿ. ಪ್ರೈಮ್ ಮಿನಿಸ್ಟರ್ ಮ್ಯಾನಿಫೆಸ್ಟೋ ಮಾಡಿದ್ದಾರೆ, ಬಹಳ ಸಂತೋಷ. ಅಂಬೇಡ್ಕರ್ ಅವರ ಜನ್ಮದಿನ ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಒಂದ್ ಕಡೆ ಅವ್ರ MP, ಕಾರವಾರ MP ಅವರು 400 ಸೀಟ್ ಕೊಡಿ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ನು ಇವತ್ತರೆಗೂ ಪಾರ್ಟಿಯಿಂದ ತೆಗೆದಾಕ್ಲಿಲ್ಲ MP ನ. ನಾವು ಯಾವ ಕಾರಣಕ್ಕೂ ಈಗ ಜನ ರೊಚ್ಚಿಗೆ ಮೇಲೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಜನ ಪ್ರತಿಭಟನೆ ಪ್ರಾರಂಭ ಮಾಡ್ತಾರೆ, ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ನಿಮಿಷ ನನ್ಗೆ ಡಿಸ್ಟರ್ಬ್ ಆಗ್ತದೆ. ಆಕ್ರೋಶ ವ್ಯಕ್ತಪಡಿಸಿದ್ಮೇಲೆ ಈಗ ನಾವು ಸಂವಿಧಾನ ಉಳಿಸ್ತೀವಿ ಅಂತ ನೀವು ಹೇಳ್ತಾ ಇದ್ದೀವಿ. ನೀವು ಯಾಕೆ ನಿಮ್ಮ MP ನೀವು ಪಾರ್ಟಿಯಿಂದ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅನ್ನೋದನ್ನ ನೀವು ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀರಿ? ಬೇಡ. ನೀವು ಮ್ಯಾನಿಫೆಸ್ಟೋ ಹಿಂದೆ ಏನ್ ಮಾತುಕೊಟ್ಟಿದ್ರಿ? ನಾವು ಕಪ್ಪಣ ತಗೊಂಡು ಹೋಗ್ತೀವಿ, ಕಪ್ಪಣ ತಂದು ಈ ಎಲ್ಲಾ ಕಾಂಗ್ರೆಸ್ ಅವರ ಇಟ್ಬಿಟ್ಟಿದ್ದಾರೆ, ಒಂದ್ ಬೋಗಸ್ ಲಿಸ್ಟ್ ಬೇರೆ ಬಿಟ್ಟು ಇಂತಿದ್ದವರ ಇಷ್ಟು ದುಡ್ಡಿದೆ ಅಂತ ಎಲ್ಲ ಕಳಿಸೋ ನೀವು ಯಾಕೆ ಕಪ್ಪಣ ತರಕ್ ಆಗ್ಲಿಲ್ಲ? ಇಲ್ಲ ಡಿಮಾರ್ಟೇಷನ್ ಕಬ್ಬಣ ಬಂದ್ಬಿಟ್ಟಿದೆ ಅಂತ ಹೇಳಿ ವಾಪಸ್ ಹೇಳಿದ್ರಿ. ಅದಕ್ಕೂ ಉತ್ತರ ಹೊತ್ತು ಯಾಕೆ ಇವತ್ತು ನೀವು ಜನಧನ್ ಅಕೌಂಟ್ ಓಪನ್ ಮಾಡಿಸಿದ್ರಿ? ಸರ್ಕಾರ ಬಂದ ತಕ್ಷಣ ನಿಮ್ದು ಲಾಸ್ಟ್ ಗವರ್ಮೆಂಟ್ ಎಲ್ಲರೂ ಅಕೌಂಟ್ ಓಪನ್ ಮಾಡಿ 15 ಲಕ್ಷ ಅಕೌಂಟ್ ಹಾಕ್ತೀನಿ ಅಂತ ಹೇಳಿ ಯಾಕೆ ಹಾಕಕ್ಕಾಗ್ಲಿಲ್ಲ? ಆಯ್ತು, ರೈತರಿಗೆ ಡಬಲ್ ಆದಾಯ ಮಾಡ್ತೀವಿ ಅಂತ ಹೇಳಿ, ಇನ್ಕಮ್ ಡಬಲ್ ಮಾಡ್ತೀವಿ, ಬೆಲೆಗೆ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಮಾಡುತ್ತೆ. ಉದ್ಯೋಗ ಕೊಡಕ್ಕಾಗಲಿಲ್ಲ, ಎದ್ದು ಓಟ್ ಹಾಕ್ಬೇಕು ಅಂತ ನಾನು ಹೇಳಿದ್ದೆ. ನಾವು ಏನ್ ಮಾತು ಕೊಟ್ಟಿದ್ದೋ ಆ ಮಾತು ಮೇಲೆ ನಾವು ನಿಂತಿದ್ದೇವೆ. ನಮ್ದು ಅವ್ರಿಗೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಅವರು ಭಾವನೆ ಮೇಲೆ ಓಟ್ ಕೇಳಕ್ ಕೊಟ್ಟಿದ್ದಾರೆ, ನಾವು ಬದುಕಿನ ಮೇಲೆ ಓಟ್ ಕೇಳಕ್ ನಾವು. ನಮ್ಗೂ ಅವ್ರಿಗೂ ವ್ಯತ್ಯಾಸ. ನಾವು ಹೊಟ್ಟೆ ತುಂಬಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರ ಹೊಟ್ಟೆ ತುಂಬಬೇಕು, ಜನರ ಕಷ್ಟಕ್ಕೆ ಆಗ್ಬೇಕು, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ಇವತ್ತು ನಾವು ರೂಪಿಸ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಇವತ್ತು ಇಲ್ಲಿ ಒಂದು ಅಭ್ಯರ್ಥಿ 2 ಅಭ್ಯರ್ಥಿ ಅಂತಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಇವತ್ತು ನಮ್ಮ ಪಕ್ಷ ನಾವೇನು ಜನರ ಮುಂದೆ ಮಾತು ಕೊಟ್ಟಿದ್ದು, ಯಾಕೆಂದ್ರೆ ನಮ್ಗೆ ಇದು ಬಸವಣ್ಣನ ನಾಡಿದೆ. ಈ ಬಸವಣ್ಣನ ನಾಡಿನಲ್ಲಿ ಅನೇಕ ಧರ್ಮಪೀಠಗಳಿದೆ. ಈ ದೇಶದ ಸಂಸ್ಕೃತಿ, ನಮ್ಮ ಆಸ್ತಿ ಎಲ್ಲ ಯಾವಾಗಲೂ ಕೂಡ ಯಾವುದೇ ಮಾತುಗಳನ್ನು ಕೊಟ್ಟರೆ ಈ ಉಳುಮೆ ಭೂಮಿ ವಿಚಾರ ಬಂದ ಆಗ ದೇವರಾಜ ಸುಖ, ಆಗ ಇಂದಿರಾ ಗಾಂಧಿ ಕಾಲದಲ್ಲಿ ಈ ಉಳು ಭೂಮಿ ಕೊಟ್ಟು, ಅದಾದ್ಮೇಲೆ ಪಾರ್ಟಿ ಬಂಗಾರಪ್ಪನ ಕಾಲದಲ್ಲಿ, ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಫಾರಂ 50, 53 ಇವೆಲ್ಲ ಹಾಕ್ಸಿಸ್ ಜಮೀನನ್ನ ಕೊಟ್ಕೊಂಡು ಬರ್ತಾನೆ ಇದೀವಲ್ಲ ನಾವು. ಈಗೂ ಎಕ್ಸ್ಟೆನ್ಷನ್ ಮಾಡೋದಲ್ಲ, ಕಾಗೋಡು ತಿಮ್ಮಪ್ಪನ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಇವೆಲ್ಲ ಬದುಕಿಗೋಸ್ಕರ ನಾವು ಕಟ್ತಿರುವಂತ ಒಂದು ಸರ್ಕಾರ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ವಿಫಲ ಆಗಿದ್ದೀರಿ, ನಿಮ್ಗೆ ಕೇಳೋಷ್ಟು ಶಕ್ತಿ ಇಲ್ಲ, ಮಾನವೀಯತೆಗೆ ಬಗ್ಗೆ ನಿಮ್ಗೆ ಗೌರವ ಇಲ್ಲ. ಆ ದೃಷ್ಟಿಯಿಂದ ನಿಮ್ಗೆ ಎಲೆಕ್ಷನ್ ಅಲ್ಲಿ ವೋಟ್ ಕೇಳಲೇಬಾರ್ದು. ನಿಂತ್ಕೊಂಡಿದ್ದು ದೊಡ್ಡ ತಪ್ಪೇ. ನೀವು ಎಲೆಕ್ಷನ್ ನಿಂತ್ಕೊಂಡಿದ್ದು, ಯಾಕಂದ್ರೆ ಸುಳ್ಳು ಅಂದ್ರೆ ಮತ್ತೊಂದು ಹೆಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.